ನೋಡಿ, ಕರ್ನಾಟಕಕ್ಕೂ ವ್ಯಾಪಿಸಿದೆ ಈಗ ಐ ಲವ್ ಮೊಹಮ್ಮದ್ ವಿಚಾರ. ದಾವಣಗೆರೆಯಲ್ಲೂ ಕೂಡ ಫ್ಲೆಕ್ಸ್ ಹಾಕಿ ದೊಡ್ಡ ಘರ್ಷಣೆ ಆಗುವಂತ ಸನ್ನಿವೇಶ ಬಂದಿದೆ. ಎರಡು ಕೋಮಿನ 7 ಆರೋಪಿಗಳಿಗೆ ಈಗ ನ್ಯಾಯಾಂಗ ಬಂಧನವನ್ನು ವಿಧಿಸಲಾಗಿದೆ. 7 ಆರೋಪಿಗಳಿಗೆ ನ್ಯಾಯಾಂಗ ಬಂಧನವನ್ನು ವಿಧಿಸಿದೆ ಕೋರ್ಟ್. ಏನಾಗಿತ್ತು? ಸೆಪ್ಟೆಂಬರ್ 24ನೇ ತಾರೀಕು ರಾತ್ರಿ ಕಾರ್ಲ್ ಮಾರ್ಕ್ಸ್ ನಗರದಲ್ಲಿ ಫ್ಲೆಕ್ಸ್ ಹಾಕಲಾಗಿತ್ತು. ನೋಡಿ ಹೀಗೆ, ಐ ಲವ್ ಮೊಹಮ್ಮದ್ ಅಂತ ಹೇಳಿ. ಅದು ಉಳಿದಂಥದ್ದು ಐ ಲವ್ ಬಿಟ್ಟರೆ ಉಳಿದಂಥದ್ದು ಅದು ಉರ್ದುಲ್ ಬರೆದಿದೆ ಐ ಲವ್ ಮೊಹಮ್ಮದ್ ಅಂತ ಹೇಳ್ಕೊಂಡು. ಘರ್ಷಣೆ ಬಗ್ಗೆ ಎರಡೂ ಕೋಮಿನವರು ದೂರು ಪ್ರತಿ ದೂರು ಕೊಟ್ಟಿದ್ರು. ದಾವಣಗೆರೆಯ ಆಜಾದ್ ನಗರ ಠಾಣೆಯಲ್ಲಿ ಪ್ರತ್ಯೇಕ ದೂರುಗಳು ದಾಖಲಾಗಿದೆ. ನಿನ್ನೆಯಿಂದ 7 ಆರೋಪಿಗಳನ್ನು ಬಂಧಿಸಿ ಕೋರ್ಟ್ಗೆ ಹಾಜರುಪಡಿಸಲಾಗಿದೆ. ಸೊ ಈಗ 7 ಆರೋಪಿಗಳನ್ನು ನ್ಯಾಯಾಂಗ ಬಂಧನಕ್ಕೆ ಕೋರ್ಟ್ ಒಪ್ಪಿಸಿದೆ. ಕೆಲವರನ್ನ ವಶಕ್ಕೆ ಪಡೆದು ಖಾಕಿ ಟೀಮ್ ವಿಚಾರಣೆ ನಡೆಸ್ತಾ ಇದೆ ಕೂಡ. ನೋಡಿ, ಇದು ದಾವಣಗೆರೆಯಲ್ಲಿ ಆಗಿದ್ದಂಥ ಘರ್ಷಣೆ ಇದು. ಈಗ ಗಣಪತಿ ಹಬ್ಬದ ಟೈಮ್ನಲ್ಲಿ ಇದೇ ರೀತಿಯಾದಂಥ ಕಲ್ಲು ತೂರಾಟ ಆಗಿ ಅದಾದ ನಂತರ ಗಲಾಟೆಗಳು ಇದೆಲ್ಲ ಭಾಳಷ್ಟು ಕಡೆ ನಡೆದಿದೆ. ಇವರು ಹೋಗಿ ಭಾಳ DJ ಹಾಕ್ತಾರೆ ಅಂತ ಅವ್ರು ಆ ಕಡೆಯಿಂದ ಕಲ್ಲು ಹೊಡೆಯೋದು, ಈ ಥರದ್ದೆಲ್ಲವೂ ಕೂಡ ನಡೀತಾ ಇತ್ತು. ಈಗ ಇದೆಲ್ಲ ಮುಗೀತು, ಇನ್ನು ಸದ್ಯ ಶಾಂತ ಸ್ಥಿತಿಗೆ ಮರಳಿತು ಅಂತ ಅಂದರೆ ಈದ್ ಮಿಲಾದ್ ಮೆರವಣಿಗೆ ಸಂದರ್ಭದಲ್ಲೆಲ್ಲ ಈ ಐ ಲವ್ ಮೊಹಮ್ಮದ್ ಅಂತ ಹೇಳ್ಕೊಂಡು ಬೇರೆ ಬೇರೆ ಕಡೆ ಮಾಡಿರುವಂಥ ರ್ಯಾಲಿ ರಾಜ್ಯದ ಮೇಲೂ ಕೂಡ ಇಂಪ್ಯಾಕ್ಟ್ ಆಗ್ತಾ ಇದೆ.